ಮಹಾಭಾರತದ ದ್ರೌಪದಿ ವಸ್ತ್ರಾಭರಣದಿಂದ ದುಃಖಿತಳಾಗಿ ತನ್ನ ಕೋಣೆಯಲ್ಲಿ ಕುಳಿತಾಗ ಶ್ರೀಕೃಷ್ಣ ಪರಮಾತ್ಮನು ಬರುತ್ತಾನೆ. ಆಗ ದ್ರೌಪದಿ ತನ್ನಲ್ಲಿರುವಂತಹ ಹಲವಾರು ಪ್ರಶ್ನೆಗಳನ್ನ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಇಡುವಳು. ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳುವಳು, ನನ್ನ ಇಡೀ ಜೀವನವನ್ನ ಪಾಂಡವರಿಗಾಗಿ ಧಾರೆ ಎಳೆದಿದ್ದೇನೆ. ಅದರ ಪ್ರತಿಫಲವಾಗಿ ಸಿಕ್ಕದ್ದು ಅವಮಾನ ಹೊರತು ಮತ್ತೇನಿಲ್ಲ. ಇದು ನನ್ನ ಯಾವ ಕರ್ಮದ ಫಲ ಎಂದು ಪ್ರಶ್ನಿಸುವರು. ಆಗ ಶ್ರೀಕೃಷ್ಣ ಪರಮಾತ್ಮ ಮುಗುಳ್ನಗೆಯಿಂದ ಉತ್ತರಿಸುವರು, ಸಖಿ, ಇದು ನಿನ್ನ ಕರ್ಮದ ಫಲವಲ್ಲ, ಇದು ಕೌರವರು ಮಾಡಿರುವ ಕರ್ಮದ ಫಲ. ನೀನು ಅವರನ್ನ ದ್ವೇಷಿಸದೆ ಕ್ಷಮಿಸಿ ಧನ್ಯಳಾಗು. ಮುಂದೊಂದು ದಿನ ಅವರು ಮಾಡಿರುವ ಕರ್ಮಕ್ಕೆ ಪ್ರತಿಫಲವನ್ನ ಅನುಭವಿಸುತ್ತಾರೆ ಎಂದು ಶ್ರೀಕೃಷ್ಣ ಪರಮಾತ್ಮ ಉತ್ತರಿಸುವರು. ಇದರಿಂದ ತಿಳಿಯುವುದೇನೆಂದರೆ ನಮ್ಮ ಕರ್ಮದ ಫಲವನ್ನ ನಾವೇ ಅನುಭವಿಸಬೇಕು. ಒಳ್ಳೆಯ ಕರ್ಮವನ್ನ ಮಾಡೋಣ. ರಾಧೆ ರಾಧೆ. ಜೈ ಶ್ರೀಕೃಷ್ಣ.